ಮಗು ಆಗುತ್ತೆ, ಆ ಮಗುನು ಅಷ್ಟೇ, ಎಲ್ಲ ಎವ್ರಿಥಿಂಗ್ ಇಸ್ ಈಕ್ವಲಿ ಶೇರ್ಡ್. ಸೊ ನಮ್ಮಲ್ಲಿ ಆ ಭೇದ ಭಾವ, ಗಂಡಂದ್ರೆ ಮೇಲೆ, ಹೆಣ್ಣಂದ್ರೆ ಕೆಳಗಡೆ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ನೀವು ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಗಂಡು ಮಕ್ಳು ಅಷ್ಟೇ ಮುಂದೆ ನಮ್ಮ ಕಮ್ಯುನಿಟಿಯಲ್ಲಿದ್ದಾರೆ. ಸೊ ಈ ಒಂದು ವಿವಾದ ಅಂತ ಹೇಳಲ್ಲ, ಎಲ್ಲೋ ಒಂದ್ ಕಡೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರುವಂತ ಮಾತು ನನ್ನ ಪ್ರಕಾರ, ನನ್ನ ಒಂದು ಥಾಟ್ ಏನಂತ ಅನ್ಸುತ್ತೆ ನನಗೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ಹೇಳಿರುವಂತ ಮಾತು. ಯಾಕಂದ್ರೆ ಅವರ ಪ್ರಕಾರ ಅವ್ರು ಏನ್ ಹೇಳಿರ್ಬೋದು ಅಂತ ನನಗನ್ಸುತ್ತೆ ಅಂದ್ರೆ, ತೆಲುಗು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ಹೆಸರು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿರ್ಬೇಕು. ಅದೆಲ್ಲೋ ಒಂದ್ ಕಡೆ ಫಸ್ಟ್ ಅಂತ ಬಂದ್ಬಿಟ್ಟಿದೆ. ಬಟ್ ಆಕ್ಚುಲಿ ನಾವೆಲ್ಲ ಹುಟ್ಟೇ ಇರ್ಲಿಲ್ಲ, ಅವಾಗ್ಲೇನೆ 70s ಅಲ್ಲೇನೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅಂತ ನಮ್ಮ ಕೊಡವತಿಯವರು, ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಎಷ್ಟು ಹೆಸರು ಮಾಡಿದ್ದಾರೆ. ಅಫ್ಕೋರ್ಸ್ ನಾನು ಅದೇ ಹೇಳಕ್ ಬಂದೆ, ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ಇವ್ರ ತರ ಒಬ್ರು ಸೂಪರ್ ಸ್ಟಾರ್ ಆಗ್ಬೇಕು ನಾವು ಅಂತ ನಾವು ನೋಡ್ಕೊಂಡು ಬೆಳೆದು ಬಂದಿರೋದು ಪ್ರೇಮ ಅವರು. ಎಂತ ಅದ್ಭುತ ನಟಿ ಅಂದ್ರೆ ಸಿನಿಮಾ ಅವರಿಂದ ನಡೀತಿತ್ತು, ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಬಿಸ್ನೆಸ್ ಆಗೋದು. ಸೊ ಪ್ರೇಮ ಅಂತ ಅದ್ಭುತ ನಟಿ. ಹಾಗೆ ಈಗ ನಮ್ಮ ಜನರೇಷನ್ ಅಂತೂ ಸಾಕಷ್ಟು ನಟಿಯರು ನಾವೆಲ್ಲ ಇದ್ದೀವಿ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವರು ಹೇಳಕ್ ಹೊರಟಿರೋದು ಏನಂತ ಹೇಳಿದ್ರೆ, ನಾನು ಈ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಇಲ್ಲ ಬಾಲಿವುಡ್, ಎಸ್ಪೆಷಲಿ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಾನು ತುಂಬಾ ಹೆಸರು ಮಾಡಿದ್ದೀನಿ ಅನ್ನೋದನ್ನ ಎಲ್ಲೋ ಹೇಳಕ್ ಹೋಗಿ ಈ ತರ ಹೇಳಿರ್ಬೋದೇನೋ. ಬಟ್ ನನಗೆ ಪರ್ಸನಲಿ ನೀವು ಕೇಳಬೇಕು ಅಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಷನಲಿ ಇಂಟರ್ನ್ಯಾಷನಲಿ ನಮ್ಮ ಒಂದು ಜನಾಂಗದ ಹೆಸರು, ಈಗ ನಾವೆಲ್ಲರೂ ನಮ್ಮ ತಂದೆಯ ಹೆಸರನ್ನ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ. ಈಗ ಹರ್ಷಿಕಾ ಪೂರ್ಣಚ್ಚ ಅಂದ್ರೆ ನನ್ನ ತಂದೆಯ ಹೆಸರು ಪೂರ್ಣಚ್ಚ, ರಶ್ಮಿಕಾ ಮಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ. ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ. ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜನಾಂಗದವರು ಅಂತ. ಎಲ್ಲೋ ಒಂದ್ ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ, ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಹರ್. ತುಂಬಾ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿಯಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ. ಬಟ್ ಆಲ್ಸೋ ಬಾಲಿವುಡ್ ಅಲ್ಲೂ ಕೂಡ ಅವ್ರು ಫಸ್ಟ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಗುಲ್ಶನ್ ದೇವಯ್ಯ ಅಂತ ರಾಮ್ಲೀಲಾ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದಾರೆ ಅವರು. ಸಾಕಷ್ಟು ಸಿನಿಮಾ, ಐ ಥಿಂಕ್ ರಾಮ್ಲೀಲಾ ಈಗೀಗ ಬಂದಿದ್ದು, ಅದಕ್ಕಿಂತ ಮುಂಚೆಯಿಂದಲೂ ಈಸ್ ಬಿನ್ ವೆರಿ ಆಕ್ಟಿವ್ ಅಂಡ್ ಸಾಕಷ್ಟು ಜನ ನಟರಿದ್ದಾರೆ ಅಲ್ಲಿ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ಸೊ ಎಲ್ಲರೂ ಕ್ಷಮಿಸ್ಬಿಡೋಣ. ಅಂಡ್ ನಮ್ಮ ಜನಾಂಗದವರು ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಮೇಲೆ ಎತ್ತಕ್ಕೆ ನೋಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಚಿಕ್ಕ ಹುಡುಗಿ ಏನೋ ತಪ್ಪಾಗಿದೆ, ಐ ಥಿಂಕ್ ಕ್ಷಮಿಸ್ಬಿಡೋಣ. ನಿಮ್ಮ ಸಮಾಜದಿಂದಲೇ ಬಟ್ ಒಂದು ಇಂಟರ್ವ್ಯೂ ಕೂತ್ಕೊಂಡಾಗ ಇಂಥ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಏನಾಗುತ್ತೆ, ಅವರು ಒಂದು ನನ್ನ ಮೆನ್ಷನ್ ನೀಟಾಗಿ ನೋಡಿದೆ. ನನಗೆ ಗೊತ್ತಿರಲಿಲ್ಲ, ನನಗೆ ಆಕ್ಚುಲಿ ನಾನೇನು ಫಾಲೋ ಮಾಡಿರಲಿಲ್ಲ. ನನಗೆ ಬೆಳಿಗ್ಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ನಾನು ಮಗುನ ಫೀಡ್ ಮಾಡ್ಕೊಂಡು ಮಲಗಿರ್ತೀನಲ್ಲ, ನಂಗೆ ಗೊತ್ತಿರೋದು ಬೆಳಿಗ್ಗೆ ನೋಡ್ತೀನಿ 25 ಮಿಸ್ ಕಾಲ್, ಅಯ್ಯೋ ಏನಾಯ್ತಪ್ಪ ಅಂತೆಲ್ಲ ಎದುರ್ಕೊಂಡು. ಆಮೇಲೆ ನಾನು ಆ ಇಂಟರ್ವ್ಯೂನ ಪೂರ್ತಿ ನೋಡಿದೆ. ಎಲ್ಲೋ ಒಂದು ಕಡೆ ಅವ್ರು ಮೆನ್ಷನ್ ಮಾಡಿರೋದು ಏನಂದ್ರೆ ಕೂರ್ಗ್ ಕಮ್ಯುನಿಟಿ ಅಂತಲೂ ಹೇಳಿದ್ದಾರೆ ಇಂಟರ್ವ್ಯೂಲಿ. ಸೊ ಎಲ್ಲೋ ಒಂದು ಕಡೆ ಅವರು ಕೂರ್ಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ನಾಟ್ ಕೂರ್ಗ್ ಆಸ್ ಕೊಡವತಿ ನಾನು ಮಾತಾಡ್ತಿರೋದು, ನಮ್ಮ ಕೊಡವ ಕಮ್ಯುನಿಟಿ ಬಗ್ಗೆ ನಾನು ಮಾತಾಡ್ತಿರೋದು. ಅವರು ಕೂರ್ಗ್ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ಅದು ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ, ಕೊಡಗಿನಲ್ಲಿ ನಾನು ಮೊದಲನೇದಾಗಿ ಬಂದಿದ್ದೀನೋ. ಐ ಥಿಂಕ್ ಒಂದೊಂದ್ಸತಿ ಏನಾಗುತ್ತೆ, ಒಂದು ಇಂಟರ್ವ್ಯೂಸ್ ಅಲ್ಲೂ ಕೂಡ ಕೆಲವೊಂದು ವಿಷಯಗಳು ಮೇ ಬಿ ಅವ್ರು ಆಮೇಲೆ ಹೇಳಿರ್ಬೋದೇನೋ, ಸಾಕಷ್ಟು ಜನ ಹೆಸರು ಮಾಡಿದ್ದಾರೆ. ಬಟ್ ಈ ಒಂದು ಜನರೇಷನ್ ಈಗಿರೋ ಸಮಯದಲ್ಲಿ ನಾನು ಹೆಸರು ಮಾಡ್ತಾ ಇದ್ದೀನಿ ಅಂತ ಹೇಳಿರ್ಬೋದೇನೋ, ಅದು ಎಡಿಟ್ ಆಗಿರ್ಬೋದೇನೋ. ಸೊ ಕೆಲವೊಂದು ಕಡೆ ಪೂರ್ತಿ ವಿಚಾರ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಪಾಯಿಂಟ್ ಔಟ್ ಮಾಡಿ ಇದು ತಪ್ಪು ಅಂತ ಅವ್ರನ್ನ ಕೆಳಗೆ ಎಳೆಯೋ. ರಶ್ಮಿಕಾ ಇದೇ ಮೊದಲೇನಲ್ಲ, ಈ ಹಿಂದೆ ಕನ್ನಡ ವಿಚಾರ ಕರ್ನಾಟಕ ವಿಚಾರ ಬಂದಾಗ್ಲೂ ಅದೇ ತಪ್ಪನ್ನ ಮಾಡಿದ್ರು. ಎಲ್ಲೋ ಹೊರಭಾಷೆಯ ಪಕ್ಕದ ರಾಜ್ಯದಲ್ಲಿ ನಿಂತ್ಕೊಂಡು ನಾನು ಅಲ್ಲೇ ಹುಟ್ಟಿರೋದು ಅಲ್ಲೇ ಬೆಳೆದಿರೋ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈಗ ಮತ್ತೆ ಇದೇ ತರ ಮಾಡೋದು ಸ್ವಲ್ಪ ನಟಿಯಾಗಿ ಅದು ಎಷ್ಟು ಸರಿ? ನೀವು ಕೂಡ ಒಬ್ಬರು ನಟಿ. ಖಂಡಿತ ಆಸ್ ಒಂದು ನಟಿಯಾಗಿ ನನ್ನ ಪ್ರಕಾರ ಏನಂದ್ರೆ, ನಮ್ಮ ಸೀನಿಯರ್ಸ್ ಯಾರಿರ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರೆಲ್ಲರೂ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ, ಅವ್ರ ಬಗ್ಗೆ ನಾವು ಮಾಹಿತಿ ಇಟ್ಕೋಬೇಕಾಗುತ್ತೆ. ಸೊ ಆ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪು ಅಂತಾನೆ, ಕರೆಕ್ಟ್. ಆದ್ರೆ ಏನೋ ಅವರು ಬೇಕು ಅಂತ ಹೇಳಿಲ್ಲ ಅನ್ಸುತ್ತೆ. ಇಲ್ಲ ನನ್ನ ಪ್ರಕಾರ ಆ ಥಾಟ್ ಏನಿದ್ದಿರ್ಬೋದು ಅಂದ್ರೆ, ಈ ಒಂದು ಇಂಡಸ್ಟ್ರಿಯಲ್ಲಿ ಹಿಂದಿಯಲ್ಲಿ ಮತ್ತೆ
ಕಮೆಂಟ್ಸ್ ಏನು ಚೆನ್ನಾಗಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಅವರ ವಿಡಿಯೋಗಳು ಮತ್ತು ಹೇಳಿಕೆಗೆ. ಜನ ಹೇಳ್ತಿರೋದು ಅವ್ರು ನಮ್ಮವ್ರು ಅನ್ನಿಸ್ತಾನೆ ಇಲ್ಲ ನಮಗೆ. ಯಾಕಂದರೆ ಅವ್ರ ಹೇಳಿಕೆಗಳೆಲ್ಲವೂ ಕೂಡ ಪರಭಾಷೆ ಸಂಬಂಧಪಟ್ಟಿದ್ದು ಅಥವಾ ನಾವು ಕೊಡೋಕೆ ಅಂದ್ಕೊಳ್ಳೋದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ, ಕೋಟ್ ಮಾಡಿ. ಏನಾಗುತ್ತೆ, ಆಬ್ವಿಯಸ್ಲಿ ನಮ್ಮ ಜನರಿಗೆ ನಮ್ಮ ಕನ್ನಡ ಹುಡುಗಿ ಇಲ್ಲಿಂದ ಬೆಳೆದು ಹೋಗಿರೋದು ನಮ್ಮ ತನನ ಬಿಡಬಾರ್ದು ಅನ್ನೋದು ಆಸೆ ಎಲ್ಲರಿಗೂ ಇರುತ್ತೆ, ಇದ್ದೇ ಇರಬೇಕು ಕೂಡ. ಎಲ್ಲೋ ಒಂದ್ ಕಡೆ ಈಗ ರೀಸೆಂಟ್ ಆಗಿ ಯಾವುದೋ ಒಂದು ನೋಡಿದೆ, ಅದರಲ್ಲಿ ನಾಗಾರ್ಜುನ ಅವರಿಗೆ ಕನ್ನಡ ಹೇಳ್ಕೊಡ್ತಾರೆ. ಸೊ ಅದನ್ನು ಕೂಡ ತುಂಬಾ ವೈರಲ್ ಆಯ್ತು. ಅವಾಗ ಎಲ್ಲರೂ ಮತ್ತೆ ವಾಪಸ್ ಯಾರ್ಯಾರು ಬೈತಾ ಇದ್ರು ಅವ್ರನ್ನ ಮತ್ತೆ ವಾಪಸ್ ಹೇಳಿದ್ರು, ಇಲ್ಲ ಇವಾಗ ಒಪ್ಕೊಳ್ತೀವಿ ನಿಮ್ಮನ್ನ, ನೀವು ಕನ್ನಡತಿ ಅಂತ, ನೀವು ಕನ್ನಡ ಹೇಳ್ಕೊಟ್ರಲ್ಲ ನಾಗಾರ್ಜುನ ಅವ್ರಿಗೆ ಅಂತ. ಸೊ ಐ ಥಿಂಕ್ ತಪ್ಪು ಮಾಡೋದು ಸಹಜ, ತಿದ್ಕೊಳ್ಳೋನು ಮನುಷ್ಯ ಅಂತ ಹೇಳ್ತಾರಲ್ಲ. ಸೊ ಯಾರು ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಂದು ಹೆಣ್ಮಗು ಈ ಒಂದು ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ, ಅದು ನಮ್ಮ ಕೊಡವ ಜನಾಂಗದಿಂದ ಹೆಸರು ಮಾಡಿದ್ದಾರೆ ಅಂದ್ರೆ ಆಸ್ ಅ ಕೊಡವತ್ತಿ ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಅಂಡ್ ನನಗೆ ಎಲ್ಲೋ ಒಂದು ಕಡೆ ಅವ್ರನ್ನ ಬೈದು ಅವ್ರಿಗೆ ನೆಗೆಟಿವ್ ಹೇಳಿ ಅವ್ರನ್ನ ನಾನು ಅವರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಬೆಳೀತಾ ಇದ್ದಾರೆ, ಬೆಳೆಯೋ ಹೆಣ್ಮಕ್ಳನ್ನ ಬೆಳೆಸೋಣ. ಯಾಕಂದ್ರೆ ಎಲ್ಲಿ ಎಷ್ಟು ಇನ್ನೂ ಈ ಜನರೇಷನ್ 2025ನಲ್ಲಿ ಇದೀವಿ, ಈಗಲೂ ಭ್ರೂಣ ಹತ್ಯೆ ಆಗ್ತಾ ಇದೆ. ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಅಲ್ಲೇ ಸಾಯಿಸ್ಬಿಡ್ತಾರೆ. ಅದ್ರ ಬದಲು ಈಗ ಇಷ್ಟು ಹೆಸರು ಮಾಡ್ತಿರೋದು ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡೋಣ. ಹರ್ಷಿಕಾ ಅವರ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಂದ್ರೆ ಕೊಡುವ ಸಮುದಾಯದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಒಬ್ಬ ನಟಿಗೆ ಇಂಡಸ್ಟ್ರಿಗೆ ಬಂದಾಗ ಅಂತ ಕೇಳಿದಾಗ ಎಕ್ಸ್ಟ್ರೀಮ್ಲಿ ತುಂಬಾ ಡಿಸಪಾಯಿಂಟ್ ಆಗಿದೆ ಅನ್ನೋ ಮಾತಲ್ಲಿ ಅವ್ರ ಅರ್ಥದಲ್ಲಿ ಅವ್ರು ಹೇಳುವಂತಂದ್ರೆ ಸಪೋರ್ಟಿವ್ ಸಿಕ್ಕಿರ್ಲಿಲ್ಲ ನಮಗೆ ಅಂತ. ಅದು ಅದೇ ಒಂದ್ ಕಡೆ ನಾನು ಒಪ್ಕೊಳ್ಳಲ್ಲ. ಅದು ಜಸ್ಟ್ ನಾನು ನನ್ನ ಇಂಟರ್ವ್ಯೂ ನೋಡಿದೆ. ಅದು ನಾನು ಆಗ್ಲೇ ಹೇಳಿದ್ನಲ್ಲ, ಶುರುವಲ್ಲೇ ಹೇಳ್ಕೊ ಬಂದಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಇರುವಷ್ಟು ಫ್ರೀಡಮ್, ಇರುವಷ್ಟು ಒಂದು ಸಪೋರ್ಟ್ ಪೇರೆಂಟ್ಸ್ ಕಡೆಯಿಂದ ಬೇರೆ ಇದರಲ್ಲಿ ಇಲ್ವೇನೋ ನನಗನ್ಸುತ್ತೆ. ಇದ್ದಾರೆ ತುಂಬಾ ಸಪೋರ್ಟ್ ಮಾಡೋರು. ಬಟ್ ನಮ್ಮ ಕಮ್ಯುನಿಟಿಯಲ್ಲಿ ನೀವು ನೋಡಿದ್ರೆ ಫ್ಯಾಷನ್ ಇಂಡಸ್ಟ್ರಿ ತಗೊಳ್ಳಿ, ಎಷ್ಟು ಜನ ಪ್ರಸಾದ್ ವಿದರ್ಭ ಅಂತ ದಿಗ್ಗಜ, ಎಷ್ಟು ಜನ ಮಾಡೆಲ್ಸ್ ನ ಕರ್ಕೊಂಡ್ಬಂದ. ಈಗ ದೀಪಿಕಾ ಪಡುಕೋಣ್ ಅಂತ ನಂಬರ್ 1 ಆಕ್ಟ್ರೆಸ್ ನ ಕರ್ಕೊಂಡ್ಬಂದಿದ್ರೆ ಪ್ರಸಾದ್ ವಿದರ್ಭ ಅವರು. ಸೊ ಆತರ ನಮ್ಮಲ್ಲಿ ನೀನ್ ಹೋಗ್ಬೇಡ, ನೀನ್ ಇದ್ ಮಾಡ್ಬೇಡ, ಹೆಣ್ಮಗು ನೀನ್ ಆಚೆ ಹೋಗ್ಬೇಡ ಅಂತ ನಿಜ ಎಲ್ಲೂ ಯಾವತ್ತೂ ಹೇಳ್ದವ್ರಲ್ಲ ನಮ್ಮ ಪೇರೆಂಟ್ಸ್ ಇದ್ದು. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೆಣ್ಮಗು ಗಂಡ್ಮಗು, ನೀನ್ ಗಂಡ್ಮಗು ಎಷ್ಟು ಧೈರ್ಯವಾಗಿದ್ದು ಹೆಣ್ಮಗು ಅಷ್ಟು ಧೈರ್ಯವಾಗಿರ್ಬೇಕು ಅಂತಾನೆ ಹೇಳ್ಕೊಟ್ಟಿದ್ರು. ಇರುತ್ತೆ, ನಿಮ್ದೇ ಒಂದು ಗ್ರೂಪ್ ಇರುತ್ತೆ, ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ರಶ್ಮಿಕಾ ಮತ್ತೆ ನಿಮಗೆ ಆ ಒಂದು ಕಮ್ಯುನಿಕೇಶನ್ಸ್ ನಡೀತಿದೆ ಅಥವಾ ಮಾತಾಡಿದ್ದೀರಾ ಯಾವತ್ತಾದ್ರು? ಅಥವಾ ಈಗ ರೀಸೆಂಟ್ ಆಗಿ ಈಗ ಶಿ ಇಸ್ ಲೈಕ್ ವೆರಿ ಬಿಸಿ. ತೆಲುಗು, ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ ಮಾಡ್ತಾ ಇದ್ದಾಗ ಖಂಡಿತ ಅವರು ಕಿರಿಕ್ ಪಾರ್ಟಿ ಮಾಡಿದಾಗಂತೂ ಕಿರಿಕ್ ಪಾರ್ಟಿ ಟೈಮಲ್ಲಿ ನಾನು ತುಂಬಾ ಬಿಸಿ ಇದ್ದೆ. ಅವಾಗ ಐ ವಾಸ್ ರಿಯಲಿ ವೆಲ್ಟ್ ಅಪ್. ಸಾಕಷ್ಟು ಇವೆಂಟ್ಗಳಿಗೆ ಗೆಸ್ಟ್ ಆಗಿ ಹೋದಾಗ ಅವರ ಸಿನಿಮಾ ಪ್ರಮೋಷನ್ಗೆ ಅವ್ರು ಬಂದಿದ್ರು. ಅವಾಗ ನಾನು 2-3 ಸತಿ ಮೀಟ್ ಮಾಡಿದ್ದೀನಿ. ವೆರಿ ಸ್ವೀಟ್ ಗರ್ಲ್, ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು. ಅಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಅದೇ ಹೇಳಿದ್ರು ಅವ್ರಿಗೆ ಕೂಡ, ನಾನು ಬರ್ತಾ ಇದ್ದೀನಿ, ನೀವೆಲ್ಲರೂ ಸಪೋರ್ಟ್ ಬೇಕು, ನೀವೆಲ್ಲರೂ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ತಾ ಇದ್ದೀರಾ, ನಾನೀಗ ಎಂಟರ್ ಆಗ್ತಾ ಇದ್ದೀನಿ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ. ವೆರಿ ನೈಸ್ ಗರ್ಲ್. ನಾನು ಅದಾದ್ಮೇಲೆ ಅವರು ಫೋನ್ ಮುಖಾಂತರ ಎಲ್ಲ ನಾನು ಟಚಲ್ಲಿ ಇರಲಿಲ್ಲ. ಬಟ್ ಸಿಕ್ಕಿದಾಗ, ಶುರುವಲ್ಲಿ ಸಿಕ್ಕಿದಾಗೆಲ್ಲ ನಾನು ಮಾತಾಡಿದ್ದೀನಿ. ಅಂದ್ರೆ ನಿಮ್ದು ಏನೇ ಫಂಕ್ಷನ್ಸ್ ಇದ್ರು ಅಲ್ಲಿ ಒಂದು ಎಲ್ಲರೂ ಸೇರ್ತೀರಾ, ಅಲ್ಲಿಗೆ ರಶ್ಮಿಕಾ ಈಗ ಕೊಡವ ಜನಾಂಗದ್ದು ಈಗ ಏನಂತ ಹೇಳಿದ್ರೆ ರೀಸೆಂಟ್ ಆಗಿ ಒಂದು ಕೊಡವಾಮೆ ಬಾಳೋ ಅಂತ ಒಂದು ಕಾರ್ಯಕ್ರಮ ನಡೀತು. ಕೊಡವಾಮೆ ಬಾಳೋ ಅಂತ ಹೇಳಿದ್ರೆ ಒಂದು ಕೊಡವ ಜನಾಂಗದ ಒಂದು ಒಗ್ಗಟ್ಟನ್ನ ತೋರಿಸುವಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ನಾನು ಮತ್ತೆ ಭುವನ್ ಅವರು ಮತ್ತೆ ಒಂದಷ್ಟು ಜನ ಪಾಲ್ಗೊಂಡ್ವಿ. ಅದಕ್ಕೆ ಅವ್ರು ಬಂದಿಲ್ಲ, ಬಟ್ ಸ್ಟಿಲ್ ಐ ಥಿಂಕ್ ಕೆಲವೊಂದು ಕಡೆ ವಿಡಿಯೋ ಏನೋ ಮಾಡಿ ಸಪೋರ್ಟ್ನ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಏನಾಗುತ್ತೆ ಇವಾಗ ನಾವು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಆ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಇದೆ? ಈಗ ಹರ್ಷಿಕಾ ಪೂಣಚ್ಚ ಒಬ್ಬ ಕೊಡವತಿಯಾಗಿ ನಾನು ಪಾಲ್ಗೊಳಕ್ ಆಗುತ್ತಾ? ನಾನು ಮಾಡ್ತೀನಿ. ನಾನು ಇನ್ನೊಬ್ರು ಬಂದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಆಸ್ ಅ ಕೊಡವತಿ ಅವ್ರು ಯಾವತ್ತೂ ತುಂಬಾ ಪ್ರೌಡ್ ಫೀಲಿಂಗ್ ತೋರಿಸಿದ್ದಾರೆ. ಕೊಡವ ಸೀರೆ ಉಟ್ಕೊಂಡು ಅವರು ಒಂದೆರಡು ಸತಿ ಬೈಕ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಕಮೆಂಟ್ ಅಲ್ಲಿ ಹಾಕಿದ್ದೆ, ವೆರಿ ಪ್ರೌಡ್ ಆಫ್ ಯು ಕೊಡವತಿ ಅಂತ. ಸೊ ಆ ರೀತಿ